ಹಲೋ ಮಕ್ಕಳೇ, ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮಾಸ್ಟರ್ ಟೀಚರ್. ಈ ಒಂದು ವಿಡಿಯೋನಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ನ ನ್ಯೂಮರಿಕಲ್ಸು. ನ್ಯೂಮರಿಕಲ್ಸು ಓಕೆ. ಸೊ ಪ್ರೀವಿಯಸ್ ಕ್ಲಾಸಲ್ಲೂ ನಾವು ಕೂಡ ಈ ಚಾಪ್ಟರ್ನ ನ್ಯೂಮರಿಕಲ್ಸ್ 2 ಆ್ಯಂಡ್ 3 ಮಾರ್ಕ್ಸ್ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿದ್ವಿ. ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ 5 ಮಾರ್ಕ್ಸ್ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ 5 ಮಾರ್ಕ್ಸ್ ನ್ಯೂಮರಿಕಲ್ಸ್ನ ಓಕೆ. ಎಸ್. So, as usual, textbook PU board website question bank in the not textbook questions are referred from PU board website question bank in the okay. So, and the questions are like CET level and board exams level ಅಲ್ಲಿ ಇರುತ್ತೆ. So, the difficulty level will be easy and moderate ಇರುತ್ತೆ. ಈ ಕ್ವಶನ್ ಸ್ವಲ್ಪ moderate ಆಗಿರುತ್ತೆ ಕ್ವಶನ್ಸ್. ಫೈನ್. ಸೊ ಅದರಲ್ಲಿ ಕ್ವಶನ್ ಬ್ಯಾಂಕಲ್ಲಿ ಬರುವಂತಹ ಮೊದಲನೇ ಕ್ವಶನ್ ಅಂದರೆ 5 ಮಾರ್ಕ್ಸಿಗೆ ಬರುವಂತಹ ಮೊದಲನೇ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಲೆಟ್ ಮೀ ಗೋ ವಿತ್ ದ ಕ್ವಶನ್. ಓಕೆ. ಸೊ ಕ್ವಶನ್ ನಂಬರ್ ಏನಿದೆ ಅಂತ ಹೇಳಿದ್ರೆ ಕ್ವಶನ್ ನಂಬರ್ 6 ಇದೆ ಅಕಾರ್ಡಿಂಗ್ ಟು ದ ಕ್ವಶನ್ ಬ್ಯಾಂಕ್. ಓಕೆ. ಸೊ ಏನಿದೆ ನೋಡ್ತಾ ಹೋಗೋಣ. 2 charges 5 into 10 to the power of -8 coulomb and -3 into 10 to the power of -8 coulomb are located 16 centimeter apart. Find the position along line joining the two charges at which the electric potential is 0. Okay. ಸೊ ಈ ರೀತಿ ಸಿಮಿಲರ್ ಕ್ವಶನ್ ನಾವು ಪ್ರೀವಿಯಸ್ ಸೆಷನ್ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ಸಾಲ್ವ್ ಮಾಡಿದ್ವಿ. ಸೊ ಇಲ್ಲಿ ಆ ಕಾನ್ಸೆಪ್ಟ್ಗೂ ಈ ಕಾನ್ಸೆಪ್ಟ್ಗೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಅದೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಡಯಾಗ್ರಾಮ್ ನಿಮಗೆ ಎಕ್ಸಾಮಲ್ಲಿ ಕೊಟ್ಟಿರಲ್ಲ, ನಾನು ಇದನ್ನ ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಡಯಾಗ್ರಾಮ್ ಬರ್ಕೊಂಡಿದ್ದೀನಿ. ಅಕಾರ್ಡಿಂಗ್ ಟು ಕ್ವಶನ್ ಏನು ಹೇಳ್ತಿದ್ದಾರೆ, 2 ಚಾರ್ಜ್ ಇದೆ. ಆ 2 ಚಾರ್ಜ್ ಅಲ್ಲಿ ಮೊದಲನೇ ಚಾರ್ಜು Q1 ಅಂತ ತಗೊಳ್ಳೋಣ, ವಿಚ್ ಈಸ್ 5 into 10 to the power of -8 ಕೂಲಮ್. ಅಂಡ್ Q2 ಏನಿದೆ, Q2 is equal to -3 into 10 to the power of -8 ಕೂಲಮ್ ಆಗಿರುತ್ತೆ. ಓಕೆ. ಸೊ ಇವೆರಡರ ನಡುವೆ ಇರುವಂತಹ ಡಿಸ್ಟೆನ್ಸ್ ಎಷ್ಟಿರುತ್ತೆ, 16 ಸೆಂಟಿಮೀಟರ್. ಓಕೆ. ಸೊ 16 ಸೆಂಟಿಮೀಟರ್ ವಿಚ್ ಈಸ್ ಈಕ್ವಲ್ ಟು 0.16 ಮೀಟರ್ಸ್ ಅಂತ ತಗೊಳ್ಳೋಣ. ಈ ಒಂದು ಚಾರ್ಜ್ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಏನಿದೆ ಜಾಸ್ತಿ ಇದೆ. ಸೊ ಹಾಗಾಗಿ ಇದರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಪ್ ಟು ಈ ಏರಿಯಾ ತನಕ ಇದೆ. ಈ ಏನು ಸರ್ಕಲ್ ಬರ್ದಿದ್ದೀನಿ, ಏನು ರೈಟ್ ಮಾರ್ಕ್ ಹಾಕಿದ್ದೀನಿ, ಆ ಏರಿಯಾ ತನಕ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ. ಓಕೆ. ಸೊ ಅದೇ ರೀತಿ ಈ ಒಂದು 3 ಅಂದ್ರೆ ನೆಗೆಟಿವ್ ಪೊಟೆನ್ಷಿಯಲ್ ಇದೆ, ನೆಗೆಟಿವ್ ಚಾರ್ಜ್ ಇದೆ ವಿಚ್ ಗಿವ್ಸ್ ನೆಗೆಟಿವ್ ಪೊಟೆನ್ಷಿಯಲ್. ಓಕೆ. ಸಿನ್ಸ್ ಮ್ಯಾಗ್ನಿಟ್ಯೂಡ್ ಈಸ್ ಲೆಸ್, ಅದರ ಒಂದು ಏನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈ ಏರಿಯಾದಲ್ಲಿ ಇರುತ್ತೆ. ಓಕೆ. ಅಂದ್ರೆ ಇಲ್ಲಿ ಎಲ್ಲಿಗೆ ಒಂದ್ ಕಡೆ ತರಬೇಕು ಅಂದ್ರು, ಇಲ್ಲಿ ತನಕ ತರಬೇಕು, ಟೆಸ್ಟ್ ಚಾರ್ಜ್ ನ ತರಬೇಕು ಅಂದ್ರೆ ನೋ ನೀಡ್ ಟು ಡೂ ಎನಿ ವರ್ಕ್. ಬಟ್ ಹಿಯರ್ ಇಫ್ ವಿ ಕಮ್ ಟು ದಿಸ್ ಪಾಯಿಂಟ್ ಆರ್ ದಿಸ್ ಪಾಯಿಂಟ್, ವಿ ನೀಡ್ ಟು ಡೂ ಸಮ್ ವರ್ಕ್ in order to bring the charge or in order to take the charge from that point to infinity. Okay. So that is what the potential concept says. ಹೌದಲ್ವಾ? ಓಕೆ. ಸೊ ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಇದರಲ್ಲಿ ಯಾವುದೋ ಒಂದು ಪೊಸಿಷನ್, ಪೊಸಿಷನ್ ಅಂತ ಬಂದಾಗ ಇನ್ ದ ಲೈನ್ ಜಾಯ್ನಿಂಗ್ ದಿಸ್ ಏನಂತ ಕೇಳ್ತಿದ್ದಾರೆ, ಫೈಂಡ್ ದ ಪೊಸಿಷನ್ ಅಲಾಂಗ್ ದ ಲೈನ್ ಜಾಯ್ನಿಂಗ್. ಅಲಾಂಗ್ ದ ಲೈನ್ ಜಾಯ್ನಿಂಗ್ ಅಂತ ಬಂದಾಗ ಸಿ ಹಿಯರ್ ದಿಸ್ ಹೋಲ್ ಲೈನ್ ಕಂಪ್ಲೀಟ್ ಏನಿದೆ, ಈ ಮಧ್ಯದಲ್ಲಿ ಎಲ್ಲಾದ್ರೂ ಬರ್ಬೋದು ಆ ಲೈನ್. ಆಯ್ತಾ? ಸೊ ಅಂದ್ರೆ ಎಲ್ಲಾದ್ರೂ ಆ ಪಾಯಿಂಟ್ ಅಲ್ಲಿ 0 ಅಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಿರ್ಬೋದು, 0 ಇರ್ಬೋದು. ಹೌದಾ? ಎಸ್. ಫೈನ್. ಸೊ ಈಗ ನಾವೇನ್ ಕಂಡುಹಿಡಿಯೋಣ, ಲೆಟಸ್ ಕನ್ಸಿಡರ್ ಅಂದ್ರೆ 3 ಕೇಸ್ ಬರುತ್ತೆ. ಒಂದು ಈ ಒಂದು ಪಾಯಿಂಟ್ ಅಲ್ಲಿ 0 ಇರ್ಬೋದು, ಲೆಟಸ್ ಕನ್ಸಿಡರ್. ಓಕೆ. ಹಾಗೆ ಅಂತ ತಿಳ್ಕೊಳ್ಳೋಣ. ಅಂದ್ರೆ ಕೇಸ್ 1 ನಾನು ಏನಂತ ತೊಳ್ತೀನಿ ಅಂದ್ರೆ ಇನ್ ಬಿಟ್ವೀನ್ ದೀಸ್ ಟು ಚಾರ್ಜಸ್. ಈ ಎರಡು ಪೊಟೆನ್ಷಿಯಲ್ ಓವರ್ಲ್ಯಾಪ್ ಆಗ್ತಿರೋದು ಈ ಪಾಯಿಂಟ್. ಲೆಟ್ ಮಿ ಕನ್ಸಿಡರ್ ಇದು ಯಾವುದೋ ಒಂದು ಪಾಯಿಂಟ್ ಅಲ್ಲಿ. ಓಕೆ. ಈ ಪಾಯಿಂಟ್ ಅಲ್ಲಿ ನಮಗೆ ಏನಂತ ಅಂದ್ಕೊಳ್ಳೋಣ, ದ ಪೊಟೆನ್ಷಿಯಲ್ ಇಸ್ 0. ದ ನೆಟ್ ಪೊಟೆನ್ಷಿಯಲ್ ಐ ವಿಲ್ ರೈಟ್ ಹಿಯರ್, ದ ನೆಟ್ ಪೊಟೆನ್ಷಿಯಲ್ ವಿ ನೆಟ್ ಇಸ್ ಈಕ್ವಲ್ ಟು 0 ಅಂತ ಅಂದ್ಕೊಳ್ಳೋಣ. ಈ ವಿ ನೆಟ್ ಇಸ್ ಈಕ್ವಲ್ ಟು 0 ಬರೋದು ಯಾವ್ದ್ರಿಂದ, ಒಂದು ಪಾಸಿಟಿವ್ ಚಾರ್ಜ್ ಇಂದ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇಂದ. ಸೊ ದೇರ್ ಫಾರ್ ವಿಚ್ ಇಸ್ ಈಕ್ವಲ್ ಟು V1 ಪ್ಲಸ್ V2. ಓಕೆ. ಐ ಹೋಪ್ ಯು ಅಂಡರ್ಸ್ಟುಡ್ ಅಪ್ ಟು ಹಿಯರ್. ಇದು ಒಂದು ಪಾಯಿಂಟ್, ಇಲ್ಲಿ 0 ಬರ್ಬೋದು. ಅಥವಾ ಲೆಫ್ಟ್ ಸೈಡ್ ಅಲ್ಲಿ ಅಂದ್ರೆ ಇನ್ ದ ಲೈನ್ ಜಾಯ್ನಿಂಗ್ ದ ಸೇಮ್ 2 ಚಾರ್ಜಸ್. ಓಕೆ. ಈ ಒಂದು ಲೆಫ್ಟ್ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ 0 ಬರಬಹುದು, ಅಥವಾ ರೈಟ್ ಸೈಡ್ ಅಲ್ಲಿ ಎಲ್ಲೋ ಒಂದ್ ಕಡೆ, ಇಲ್ಲೆಲ್ಲೋ ಒಂದ್ ಕಡೆ, ಅಥವಾ ಇಲ್ಲೆಲ್ಲೋ ಒಂದ್ ಕಡೆ 0 ಬರಬಹುದು ಅಂತ ಅಂದ್ಕೊಳ್ಳೋಣ. ಓಕೆ. ಅಂಡ್ ಲೆಟ್ ಅಸ್ ಚೆಕ್ ಅಟ್ ವಾಟ್ ಪಾಯಿಂಟ್ಸ್ ದ ಪೊಟೆನ್ಷಿಯಲ್ ವಿಲ್ ಬಿಕಮ್ 0 ಅಂತ. ಓಕೆ. ಸೊ ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ, ಈ 2 ಪಾಯಿಂಟ್ ನಾನು ಈಗ ಸದ್ಯಕ್ಕೆ ತಗೊಳಕ್ ಹೋಗಲ್ಲ. ಓಕೆ. ಈ 2 ಪಾಯಿಂಟ್ ಅಂದ್ರೆ ಔಟ್ ಸೈಡ್ ದ ಲೈನ್ ಜಾಯ್ನಿಂಗ್, ಅದರಲ್ಲಿ ನಾನು ತಗೊಳಕ್ ಹೋಗಲ್ಲ ಈಗ. ಫಸ್ಟ್ ಇನ್ ಬಿಟ್ವೀನ್ ದ 2 ಚಾರ್ಜಸ್ ನ ತಗೊಳ್ತೀನಿ. ಓಕೆ. ಎಸ್. ಫೈನ್. ಲೆಟ್ ಅಸ್ ಕನ್ಸಿಡರ್ ದ ಡಿಸ್ಟೆನ್ಸ್. ಓಕೆ. ಏನಂತ ತಗೊಳ್ಳೋಣ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್. ಲೆಟ್ ಮಿ ಕನ್ಸಿಡರ್ ದಿಸ್ ಡಿಸ್ಟೆನ್ಸ್ ಆಸ್ ವಾಟ್, ಎಕ್ಸ್. ಸೊ ಹಾಗಿದ್ರೆ ಈ ಡಿಸ್ಟೆನ್ಸ್ ಏನಾಗುತ್ತೆ, ದಟ್ ಈಸ್ 0.16 ಮೈನಸ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಓಕೆ. ಸೊ ಟೋಟಲ್ ಡಿಸ್ಟೆನ್ಸ್ 16 ಸೆಂಟಿಮೀಟರ್ ಅಂದ್ರೆ 0.16 ಮೀಟರ್. ಈ ಡಿಸ್ಟೆನ್ಸ್ ಏನಂತ ತಗೊಳ್ತಿದೀವಿ, ಎಕ್ಸ್ ಅಂತ ತಗೊಳ್ತಿದೀವಿ. ಸೊ ಹಾಗಿದ್ರೆ ಈ ಡಿಸ್ಟೆನ್ಸ್ ಏನ್ ಸಿಗುತ್ತೆ ನಮಗೆ, 0.16 ಮೈನಸ್ ಎಕ್ಸ್ ಆಗುತ್ತೆ. ಐ ಹೋಪ್ ಇಲ್ಲಿ ತನಕ ಕ್ಲೀನ್ ಆಗಿ ಅರ್ಥ ಆಯ್ತು ಅನ್ಕೊಳ್ತೀನಿ. ಎಸ್. So we know that Q1 is equal to 5 into 10 to the power of -8 coulomb.
Q2 is equal to -3 into 10 to the power of -8 ಕೂಲಮ್. ಇದು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಏನಾಗುತ್ತೆ, ನೆಟ್ ಪೊಟೆನ್ಷಿಯಲ್ ವಿಲ್ ಬಿ ವಾಟ್, ಓಕೆ, 0 ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ವಿ ನೆಟ್ ಇಸ್ ಈಕ್ವಲ್ ಟು 0. ವಿ ನೆಟ್ ಹೇಗೆ ಬರ್ತಾ ಇರುತ್ತೆ, V1 ಪ್ಲಸ್ V2, ಎರಡು ಚಾರ್ಜ್ ಇರೋದ್ರಿಂದ, ಸೊ ಬಿಕಾಸ್ ಆಫ್ ಟೂ ಚಾರ್ಜಸ್, ಓಕೆ, ಸೊ ವಿ ಆರ್ ಗೆಟಿಂಗ್ ದಟ್ ವಿ ನೆಟ್ ಇಸ್ ಈಕ್ವಲ್ ಟು 0. ಅಂದ್ರೆ ಅದು 0, ಆ ಪಾಯಿಂಟ್ ಅಲ್ಲಿ 0 ಅಂತ ಅಂದ್ಕೊಂಡು ವಿ ಹ್ಯಾವ್ ಟು ಚೆಕ್ ಅದು ಯಾವ ಪಾಯಿಂಟ್ ಅಂತ. ದಟ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡಿಸ್ಟೆನ್ಸ್. ಅಷ್ಟೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು, ಎಕ್ಸ್ ವ್ಯಾಲ್ಯೂ. Yes. So since potential is a scalar quantity, potential ಎಂತ quantity, scalar quantity. So ಹಾಗಾಗಿ it doesn't depends on what direction. So just normal addition ಅಲ್ಲಿ, ಅಂದ್ರೆ magnitude ನ normal addition ಮಾಡಿದ್ರೆ ನಮಗೆ ಏನು ಸಿಗುತ್ತೆ, we can get this values. If in case electric field ಇದ್ದಿದ್ರೆ E net is equal to ಏನಾಗೋದು, E1 plus E2 ಆಗೋದು. ಹೌದಾ, ಅದಕ್ಕೊಂದು ಲಾಂಗ್ ಎಕ್ಸ್ಪ್ಲನೇಷನ್ ಮಾಡಿ, ಲಾಂಗ್ ಕ್ಯಾಲ್ಕುಲೇಷನ್ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ಮಾಡಿದೀವಿ. ಹೌದಾ, ಸೊ ಅವಾಗ ಏನಾಗುತ್ತೆ, ಎಷ್ಟು ಆಂಗಲ್ ಅಲ್ಲಿ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಇದೆ, ರೈಟ್ ಸೈಡ್ ಅಲ್ಲಿ ಇದೆಯೋ ಲೆಫ್ಟ್ ಸೈಡ್ ಅಲ್ಲಿ ಇದೆಯೋ, ಇದೆಲ್ಲ ಕೌಂಟ್ ಆಗುತ್ತೆ ಯಾವಾಗ ಈ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ತಗೊಂಡ್ರೆ. ಸೊ ಫಾರ್ ಇಲ್ಲಿ ಪೊಟೆನ್ಷಿಯಲ್ ಕೊಟ್ಟಿರೋದ್ರಿಂದ ನೋ ನೀಡ್ ಟು ವರಿ ಅಬೌಟ್ ದಟ್. ಸೊ ಹಾಗಾಗಿ ಇದನ್ನ V1 ಏನಂತ ತಗೊಳ್ತೀನಿ ನಾನು, K ಇಂಟು Q1 ಡಿವೈಡೆಡ್ ಬೈ R1, ಓಕೆ, ಪ್ಲಸ್ K ಇಂಟು, ಓಕೆ, ಸೊ Q2 ಡಿವೈಡೆಡ್ ಬೈ R2 is equal to 0. Okay, so I'll write K as it is. K into what is the value of Q1, okay, into 5 into 10 to the power of -8 divided by R1 value ಏನಂತ ತಗೊಳ್ಳೋಣ. Okay, ಇಲ್ಲಿಂದ ಇಲ್ಲಿಗೆ this is R1 which is equal to X, this is R2, okay, divided by R1 is what, X, plus K into Q2 is what, -3 into 10 to the power of -8, okay, divided by what is the value here, 0.16 minus X. Okay, yes. So ಈಗ is equal to ಏನಾಗುತ್ತೆ, 0. Okay, so if I shift all that ಅಂದ್ರೆ ಟರ್ಮ್ಸ್ ನ ಆ ಕಡೆ ಶಿಫ್ಟ್ ಮಾಡಿದ್ರೆ I will get, so 5k into 10 to the power of -8, okay, 5k into 10 to the power of -8 is equal to, see, 3, ಈ -3 ಆ ಕಡೆ ಹೋದ್ರೆ +3 ಆಗುತ್ತೆ, 3k into 10 to the power of -8 divided by 0.16 minus x, ಇಲ್ಲೇನಾಗುತ್ತೆ, divided by x ಆಗುತ್ತೆ. ಕರೆಕ್ಟಾ? So I will continue the calculation here. Okay, yes, see, k gets cancelled, 10 to the power of -8 gets cancelled, ಏನು ಉಳಿಯುತ್ತೆ ಈಗ, yes, that is 5 into 0.16 minus x is equal to 3x ಉಳಿಯುತ್ತೆ. ಸೊ ಈಗ ಏನಾಗುತ್ತೆ, 5 into 0.16 ಅಂದ್ರೆ 16 5s, I hope 80 ಅಲ್ಲ, 16 5s 80, 80, so 2 digits, 0.8 ಆಗುತ್ತೆ. 0.8 minus 5x is equal to 3x. ಹೌದಾ, ಸೊ ಇದನ್ನ ಆ ಕಡೆ ಕಳಿಸೋಣ, ಅವಾಗ ಏನಾಗುತ್ತೆ, 0.8 is equal to 5 plus 3x ಆಗುತ್ತೆ, ಅವಾಗ 8x ಆಗುತ್ತೆ. ಸೊ therefore x is equal to 0.8 divided by 8. ಹೌದಾ, ಸೊ ಎಷ್ಟಾಯ್ತು ನಮಗೆ, 8, that x value is what, 0.1 meter. That means x is equal to ಯಾವುದು ಕನ್ವರ್ಟ್ ಮಾಡಿದ್ರೆ, ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ 10 ಸೆಂಟಿಮೀಟರ್. ಆಯ್ತಾ, ಸೊ x is equal to 10 ಸೆಂಟಿಮೀಟರ್ ಎಲ್ಲಿಂದ, ಫ್ರಮ್ ಪಾಸಿಟಿವ್ ಚಾರ್ಜ್ ಇಂದ, ಅಂದ್ರೆ ಇಲ್ಲಿಂದ ಎಷ್ಟು ಬರುತ್ತೆ, 10 ಸೆಂಟಿಮೀಟರ್. ಹಾಗಿದ್ರೆ ಈ ಡಿಸ್ಟೆನ್ಸ್ ಏನಾಗುತ್ತೆ, ದಟ್ ಈಸ್ 0.16 ಮೈನಸ್ 0.1 ಅಂದ್ರೆ ಎಷ್ಟಾಗುತ್ತೆ, 0.06. ದಿಸ್ ಇಸ್ 0.06 which is equal to 6 centimeter. Okay, 6 centimeter from which charge, negative charge. See here, 6 centimeter from negative charge. Okay, so we got the answer. 10 centimeter from positive charge. So total distance 16 centimeter. Centimeter from positive charge ಅಂದ್ರೆ ನೆಗೆಟಿವ್ ಚಾರ್ಜ್ ಇಂದ ಎಷ್ಟು ಸೆಂಟಿಮೀಟರ್ ಆಗುತ್ತೆ, 16 centimeter, sorry, not 16, 6 centimeter. Yes, so that is what the answer it is present here, and we also got the same answer. I hope you understood. Now let us, okay, try to get the answers. ಅಂದ್ರೆ ಯಾವ ಅಂದ್ರೆ ಕಂಪ್ಲೀಟ್ ಝೀರೋ ಪೊಟೆನ್ಷಿಯಲ್, ಅಂದ್ರೆ ಝೀರೋ ನೆಟ್ ಪೊಟೆನ್ಷಿಯಲ್ ಝೀರೋ ಅಂತ ನಾವು ಈ ಪಾಯಿಂಟ್ ಅಲ್ಲಿ ಮತ್ತೆ ಈ ಪಾಯಿಂಟ್ ಅಲ್ಲಿ ಹೊರಗಡೆ, ಅಂದ್ರೆ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್ಸಿನ ಹೊರಗಡೆ ಪಾಯಿಂಟ್ಸ್ ಅಲ್ಲಿ, ಚಾರ್ಜಿನ ಹೊರಗಡೆ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಪ್ ಟು ಹಿಯರ್. ಕ್ಲಿಯರ್? ಓಕೆ, ನೌ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ಯಾಲ್ಕುಲೇಷನ್, ನೆಕ್ಸ್ಟ್ ಸೆಟ್ ಆಫ್ ಕ್ಯಾಲ್ಕುಲೇಷನ್. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಏನಿದೆ, one point na ನಾವು in between ಅಂತ ತಗೊಂಡ್ವಿ. Now let us consider here in the case 2, let us consider at this point. Okay, so ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಏನಾದರೂ 0 ಆಗುತ್ತಾ ಅಂತ ಚೆಕ್ ಮಾಡೋಣ. This is Q1 and this is Q2. Okay, and ಈ ಪಾಯಿಂಟ್ ಅಲ್ಲಿ, ಈ ಕೇಸಲ್ಲಿ ಏನು ಚೆಕ್ ಮಾಡೋಣ, ರೈಟ್ ಸೈಡ್ ಅಲ್ಲಿ ಮೇ ಬಿ, ಓಕೆ, ಸೊ ಈ ಒಂದು ನಾನು ಏನು ಸರ್ಕಲ್ ಬರ್ತಿದ್ದೀನಿ ಅದ್ರ ಒಳಗಡೆನಾರು ತಗೊಳ್ಳಿ, ಹೊರಗಡೆನಾರು ತಗೊಳ್ಳಿ, ಬೋತ್ ಆರ್ ನಥಿಂಗ್ ಬಟ್ ಒನ್ ಅಂಡ್ ದ ಸೇಮ್. ಐ ವಿಲ್ ಟೇಕ್ ಹಿಯರ್, ಅಂಡ್ ಈ ಪಾಯಿಂಟ್ ಅಲ್ಲಿ ಏನಾದರೂ
ಪೊಟೆನ್ಷಿಯಲ್ 0 ಬರುತ್ತಾ ಅಂತ ನೋಡೋಣ. ಓಕೆ, ಎಸ್ ಫೈನ್. ಲೆಟ್ ಮಿ ಕನ್ಸಿಡರ್ here the distance between q1 ಅಂದ್ರೆ ಪಾಸಿಟಿವ್ ಚಾರ್ಜ್ 5 into 10 to the power of minus 8 coulomb. This is minus 3 into 10 to the power of minus 8 coulomb. Okay, yes. So ಈ ಡಿಸ್ಟೆನ್ಸ್ ನ x ಅಂತ ತಗೊಳ್ತೀನಿ. ಸೊ q2 ಇಂದ ಡಿಸ್ಟೆನ್ಸ್ ಏನಾಗುತ್ತೆ 0.16 ಪ್ಲಸ್ x ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ ನಾಟ್ 0.16 ಪ್ಲಸ್ x, 0.16 ಮೀಟರ್. ಇದು ಓವರ್ ಆಲ್ ಡಿಸ್ಟೆನ್ಸ್ ಏನಾಗುತ್ತೆ q2 ಇಂದ ಈ ಒಂದು ಪಾಯಿಂಟ್. ಲೆಟ್ ಮಿ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ವಾಟ್ ಓ ಅಂತ ತಗೊಳ್ಳೋಣ. ಓಕೆ, ಓ ಅಂತ ತಗೊಳ್ಳೋಣ. ಪ್ರೀವಿಯಸ್ಲಿ ತಗೋಬೇಕಾಗಿತ್ತು, ಓ ಅಂತ ತಗೊಂಡಿಲ್ಲ. ಇಟ್ಸ್ ಓಕೆ, ಫೈನ್, ನೋ ವರೀಸ್. So let us consider V net at O is equal to what? V1 plus V2 which is equal to 0 ಅಂತ ಕನ್ಸಿಡರ್. ಯಾಕಂದ್ರೆ ಆ ಪಾಯಿಂಟ್ ಅಲ್ಲಿ 0 ಅಂತ ಚೆಕ್ ಮಾಡಿಕೊಂಡು ಆ ಪಾಯಿಂಟ್ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡ್ತಾರೆ. ಅದಂದ್ರೆ x ವ್ಯಾಲ್ಯೂ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡ್ತಾರೆ. ಹೌದಾ? ಎಸ್. V1 ಅಂತ ಹೇಳಿದ್ರೆ ದಟ್ ಈಸ್ k ಇಂಟು Q1 ಡಿವೈಡೆಡ್ ಬೈ R ಪ್ಲಸ್. ಓಕೆ, ಸೊ ಇಲ್ಲೇನಾಗುತ್ತೆ k ಇಂಟು ಇದು ಮೈನಸ್ ಅಲ್ವಾ ಚಾರ್ಜು Q2 ಡಿವೈಡೆಡ್ ಬೈ R. This is R1 and R2 which is equal to 0. So for simplification, k into Q1 divided by R1 is equal to k into Q2 divided by R2. ಯಾಕೆ ಅಂತ ಹೇಳಿದ್ರೆ ಮೈನಸ್ ಇದ್ದಿದ್ದ ರೈಟ್ ಸೈಡ್ಗೆ ಹೋದ್ರೆ ಆಬ್ವಿಯಸ್ಲಿ ಪ್ಲಸ್. ಸೊ k gets cancelled. What will remain? This is 5 into 10 to the power of minus 8 divided by here distance ಏನಾಗುತ್ತೆ R1. This is R1 distance and this whole distance is R2. So hence here it will become x. This is equal to 3 into 10 to the power of minus 8 divided by this is ಏನಾಗುತ್ತೆ 0.16 plus x ಆಗುತ್ತೆ. Here minus 8 gets cancelled. If we cross multiply, I'll solve here. If we cross multiply 3 into x ಅಂದ್ರೆ 3x is equal to 5 of 0.16 plus x ಆಗುತ್ತೆ. So here 5 into 16 5 is 80, that means 0.8 plus 5x is equal to 3x ಆಗುತ್ತೆ. ಸೊ 5x ಈ ಕಡೆ ಬಂದರೆ ಏನಾಯಿತು ಮೈನಸ್ 5x ಆಯಿತು. ಸೊ ದೇರ್ ಫೋರ್ ಮೈನಸ್ 5x ಪ್ಲಸ್ 3x ಈಸ್ ಈಕ್ವಲ್ ಟು 0.8. ಸೊ ಮೈನಸ್ 2x is equal to 0.8. Therefore x is equal to minus 0.8 divided by 2 which is equal to minus 0.4 meter. ಸೊ x ನೆಗೆಟಿವ್ ಅಲ್ಲಿ ಬರ್ತಾ ಇದೆ. ಕ್ಯಾನ್ ಡಿಸ್ಟೆನ್ಸ್ ಬಿ ಇನ್ ಟರ್ಮ್ಸ್ ಆಫ್ ನೆಗೆಟಿವ್? ಸಿನ್ಸ್ ಪೊಟೆನ್ಷಿಯಲ್ ಇಸ್ ನಾಟ್ ಎ ವೆಕ್ಟರ್ ಕ್ವಾಂಟಿಟಿ. ಇಲ್ಲಿ ಬರುವಂಥ ಡಿಸ್ಟೆನ್ಸ್ ಏನಾಗುತ್ತೆ, ಈಗ ಎಕ್ಸ್ ನೆಗೆಟಿವ್ ಅಂದರೆ ಲೆಫ್ಟ್ ಸೈಡು ರೈಟ್ ಸೈಡು ಅಂತಲ್ಲ ಅದು. ಸೊ ಅಂದರೆ ಎಕ್ಸ್ ಡಿಸ್ಟೆನ್ಸ್ ಇಸ್ 0 ಅಂದರೆ ಎಕ್ಸ್ ಇಸ್ ಲೆಸರ್ ದ್ಯಾನ್ 0. ಓಕೆ, ಸೊ ವಿಚ್ ಇಸ್ ನಾಟ್ ಪಾಸಿಬಲ್. ಯಾಕಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟೇ ಇಲ್ಲ ಅಲ್ಲಿ ಅಂತ ಅರ್ಥ. ನೋ, ಎಕ್ಸ್ ಇಸ್ ಲೆಸರ್ ದ್ಯಾನ್ 0 ಮೈನಸ್ ನೆಗೆಟಿವ್ ಸೈನು ಡಿಸ್ಟೆನ್ಸ್ 0 ಬರ್ತದೆ ಅಂದ್ರೆ ಅರ್ಥ ಏನು, ಆ ಪಾಯಿಂಟ್ ಎಕ್ಸಿಸ್ಟೇ ಆಗಿಲ್ಲ. ಆಯ್ತಾ? ಸೊ ಯಾವುದೋ ಇಲ್ಲಿಗೆ ತಗೊಬಂದ್ರೆ ಏನಾಗುತ್ತೆ 0.00001 ಮೀಟರ್ ಬಂದರೂ ಆ ಒಂದು ಪಾಯಿಂಟ್ ಅಲ್ಲಿ ಏನು ಬಂದಿದೆ ಪೊಟೆನ್ಷಿಯಲ್ 0 ಅಂತ ಕನ್ಸಿಡರ್ ಮಾಡ್ಕೋಬಹುದು. lesser than 0, that is negative value in the sense there is no potential on the left side of the positive charge and left side of the negative charge. That is what the conclusion. Okay, so case 2 ಅಲ್ಲಿ ನಮಗೆ ಏನು ಸಿಗಲ್ಲ, ನಮಗೆ we will not get the net potential 0. Now let us come to case 3. So case 3 ಅಲ್ಲಿ ಈ ಪಾಯಿಂಟ್ ಅನ್ನು ನಾವೇನಂತ ತಗೊಳ್ಳೋಣ, O ಅಂತ ತಗೊಳ್ಳೋಣ. This distance is what, x, and this distance is 0.16. The whole distance is 0.16 plus x. Okay, from where? From Q1. This is Q2. So therefore V net at O is equal to V1 as usual. V plus V2 is equal to 0. What is the value of V1? That is k into Q1 divided by R1 plus k into minus Q2 divided by R2 is equal to 0. So ಈ term whole term ಆ ಕಡೆ ಹೋದ್ರೆ ಏನಾಗುತ್ತೆ, k into Q1 divided by R1, okay, is equal to k into Q2 divided by R2. So this k gets cancelled here. Same as usual, same procedure, 5 into 10 to the power of minus 8. Here R1 value ಏನಾಗುತ್ತೆ ಈಗ, that is yes 0.16 plus x ಆಗುತ್ತೆ. Okay, so 3 into 10 to the power of minus 8 divided by this value ಏನಾಗುತ್ತೆ ಈಗ, this is x. yes. ಸೊ ಇದಿಷ್ಟು ತಗೊಂಡು ಕ್ಯಾಲ್ಕುಲೇಟ್ ಮಾಡೋಣ, ಸಿಂಪಲ್ ಕ್ಯಾಲ್ಕುಲೇಷನ್. ಸೊ 10 to the power of minus 8 ಕ್ಯಾನ್ಸಲ್. 5x is equal to ಏನಾಗುತ್ತೆ ಈಗ 3 of 0.16 ಪ್ಲಸ್ ಅದು ಪ್ಲಸ್ x. ಸೊ ಏನಾಗುತ್ತೆ 16 3s 48 ಅಲ್ವಾ, 48 ಅಂದರೆ 0.48 ಪ್ಲಸ್ 3x. 3x ಈ ಕಡೆ ಕಳಿಸಿದ್ರೆ 5x minus 3x is equal to 0.48
So 2x is equal to 0.48 and x is equal to 0.44. Okay, fine. So maybe ಇದೆಲ್ಲ ಕ್ಯಾಲ್ಕುಲೇಷನ್ ನಾನು ಹಿಂದ್ಗಡೆ ಬರ್ತಾ ಇರಬೇಕು ನಿಮಗೆ. ಕೆಲಸ ಮಾಡೋಣ ಇದನ್ನು ಮತ್ತೆ ಐ ವಿಲ್ ಜಸ್ಟ್ ಏನು ಮಾಡೋದು. ಓಕೆ, ಹಿಯರ್ ಐ ವಿಲ್ ರಿಮೂವ್ ದಿಸ್ ಕ್ಯಾಲ್ಕುಲೇಷನ್. ಐ ಹೋಪ್ ಯು ಅಂಡರ್ಸ್ಟುಡ್. ಈ ಕ್ಯಾಲ್ಕುಲೇಷನ್ ನಾನು ರಿಮೂವ್ ಮಾಡ್ಕೊಳ್ತೀನಿ, ಫುಲ್ ಕ್ಯಾಲ್ಕುಲೇಷನ್. ಸೊ ನಮಗೆ ಇಷ್ಟು ಸ್ಪೇಸ್ ಬೇಕಾಗಿತ್ತು. ಕ್ಯಾಲ್ಕುಲೇಷನ್ ನಾನೇನು ಮಾಡಿದ್ದೀನಿ, ಇಲ್ಲಿ ಡಿಲೀಟ್ ಮಾಡ್ಕೊಂಡಿದ್ದೀನಿ. ಈ ಹೋಲ್ ಕ್ಯಾಲ್ಕುಲೇಷನನ್ನು ಮತ್ತೆ ಇಲ್ಲಿ ಬರೀತೀನಿ. ಸೊ ಏನಿತ್ತು, 5x is equal to 3 of 0.16. ಅಲ್ಲ, ನಿಮ್ಮ ಕ್ಯಾಲ್ಕುಲೇಷನ್ ಅಪ್ಪ ನೀವೇ ಮಾಡ್ತೀರಾ, ಆಯಿತಾ. ಸೊ ಆದರೂ ಹೋಲ್ ಸೊಲ್ಯೂಷನನ್ನು ಕಂಪ್ಲೀಟಾಗಿ ಬರೋದು ಬಿಡೋಣ. ಆಮೇಲೆ ನೀವು ಈ ರೀತಿ ಕ್ವಶನ್ ಯಾವುದೇ ಕೊಟ್ಟರು ಮಾಡ್ಬೋದು ಅನ್ನೋ ಒಂದು ನಂಬಿಕೆ ನಮಗೆ. ಪ್ಲಸ್ 3x 5x ಆಯಿತಾ. ಸೊ ಈ ಕಡೆ ಬಂದರೆ ಏನಾಗುತ್ತೆ, 2x is equal to 0.48, x is equal to 0.48 divided by 2 ಅಂದರೆ 0. ದಟ್ ಮೀನ್ಸ್ ಏನು, 24 ಸೆಂಟಿಮೀಟರ್. ಸೊ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ತೊಗೊಂಡಿದ್ದೀವಿ, Q2 ಅಂದರೆ ನೆಗೆಟಿವ್ ಚಾರ್ಜಿಂದ ತೊಗೊಂಡಿದ್ದೀವಿ. ನೆಗೆಟಿವ್ ಚಾರ್ಜಿಂದ ಎಷ್ಟು ಡಿಸ್ಟೆನ್ಸು, 24 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಂತ ನಮಗೇನು ಬರ್ತಾ ಇದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು ವಿ ನೆಟ್ ಏನಂತ ಬರ್ತಾ ಇದೆ, 0. ಅದು ಬಿಟ್ಟರೆ ಇನ್ನೊಂದು ಪೊಸಿಷನ್ ಯಾವುದ್ರಲ್ಲಿ ಬರ್ತಾ ಇದೆ, ದಟ್ ಕ್ಯೂ ನೆಗೆಟಿವ್ ಚಾರ್ಜಿಂದ, ಓಕೆ, ಸೊ 6 ಸೆಂಟಿಮೀಟರ್ಸ್ ಟುವರ್ಡ್ಸ್ ಏನೋ ಪಾಸಿಟಿವ್ ಚಾರ್ಜಲ್ಲಿ ಏನು ಬರ್ತಾ ಇದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಬರ್ತಾ ಇದೆ. ಕ್ಲಿಯರ್? ಓಕೆ, ಫೈನ್. So I hope you understood. See, okay, 6 centimeter and 24 centimeter from negative charge. ಈ ಕಡೆ 6 centimeter ಗೆ, ಈ ಕಡೆಗೆ 24 centimeter ಗೆ ಪೊಟೆನ್ಷಿಯಲ್ 0 ಬರ್ತದೆ ಅಂತ ಈ ಒಂದು ಸೊಲ್ಯೂಷನ್ ಹೇಳ್ತಾ ಇದೆ. ಓಕೆ, and according to the answer given in the question bank, the answers are okay, matching. Clear? Yes. So now let us move to the next question. Okay, 7th question ಏನಿದೆ ನೋಡ್ತಾ ಹೋಗೋಣ. Okay, so 7th question is quite different from previous question, but similar to previous session. ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಲ್ಲಿ ಈ ರಿಲೇಟೆಡ್ ಕ್ವಶನ್ ಅನ್ನೋ ಒಂದನ್ನು ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಕ್ವಶನ್ ನೋಡ್ಕೊ ಬರೋದಾದ್ರೆ, ಚಾರ್ಜಸ್ +2 ನ್ಯಾನೋಕೂಲಮ್, +4 ನ್ಯಾನೋಕೂಲಮ್ ಆ್ಯಂಡ್ +8 ನ್ಯಾನೋಕೂಲಮ್ ಆರ್ ಪ್ಲೇಸ್ಡ್ ಅಟ್ ದ ಕಾರ್ನರ್ಸ್ ABC. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ವಾಟ್ ಎ. ಈ ಪಾಯಿಂಟನ್ನು ಎ ಅಂತ ತಗೊಳ್ತೀನಿ, ಪಾಯಿಂಟ್ ಬಿ ಆ್ಯಂಡ್ ದಿಸ್ ಪಾಯಿಂಟ್ ಸಿ. ಆಫ್ ಸೈಡ್, ಸೊ ಈ ಸೈಡ್ ಪ್ರತಿಯೊಂದು ಸೈಡಿನ ಲೆಂತ್ ಏನಿದೆ 0.2 ಮೀಟರ್. ಓಕೆ, ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಟು ಟ್ರಾನ್ಸ್ಫರ್ ಎ ಚಾರ್ಜ್ +2 ನ್ಯಾನೋಕೂಲಮ್ ಫ್ರಮ್ ಕಾರ್ನರ್ ಡಿ. ಕಾರ್ನರ್ ಡಿ ಅಲ್ಲಿ ಚಾರ್ಜ್ ಡಿ ಇದೆ, ಆ ಚಾರ್ಜಿನ ವ್ಯಾಲ್ಯೂ ಎಷ್ಟಿದೆ, +2 ನ್ಯಾನೋಕೂಲಮ್ ಇದೆ. ಅದನ್ನು ನಾವು ಎಲ್ಲಿಂದ ಎಲ್ಲಿಗೆ ತಗೊಬರ್ಬೇಕು, ಫ್ರಮ್ ಡಿ ಇಂದ ಸೆಂಟರ್. ಓಕೆ, ಲೆಟ್ ಮಿ ಕನ್ಸಿಡರ್ ದಿಸ್ ಸೆಂಟರ್ ಆಸ್ ವಾಟ್, ಓ. ಸೊ ನಾವೀಗ ಈ ಚಾರ್ಜನ್ನು, ಯಾವ ಚಾರ್ಜನ್ನು, ಓಕೆ, ಸೊ ಲೆಟ್ ಮಿ ರೈಟ್ ದಟ್ ಒನ್. ಓಕೆ, ಸೊ ಈ ಚಾರ್ಜನ್ನು ಇಲ್ಲಿಂದ ಎಲ್ಲಿಗೆ ತರಬೇಕು, ಈ ಒಂದು ಪಾಯಿಂಟ್ ಓಗೆ ತರಬೇಕು. ಸೊ ಈ ಪಾಯಿಂಟಿಗೆ ತರಬೇಕು ಅಂದರೆ ವಾಟ್ ಈಸ್ ಅಮೌಂಟ್ ಆಫ್ ವರ್ಕ್ ರಿಕ್ವೈರ್ಡ್. ನಾವು ವಿ ಆರ್ ಡೀಲಿಂಗ್ ವಿತ್ ವಾಟ್, ವಿ ಆರ್ ಡೀಲಿಂಗ್ ವಿತ್ ವರ್ಕ್ ವಿತ್ ರೆಸ್ಪೆಕ್ಟ್ ಟು ದ ಚಾರ್ಜ್ ಅಂದರೆ ಕ್ಯೂ, ಆ್ಯಂಡ್ ವಾಟ್ ಈಸ್ ದೇರ್ ಹಿಯರ್, ಬಿಕಾಸ್ ಆಫ್ ದೀಸ್ ಚಾರ್ಜಸ್ ದೇರ್ ವಿಲ್ ಬಿ ಪೊಟೆನ್ಷಿಯಲ್. ಈ ಮೂರು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಿರೋದು. ಹೌದಾ? ಎಸ್. ಸೊ ಈಗ ನಮಗೇನು, ವಿ ವಾಂಟ್ ದ ವರ್ಕ್ ಡನ್. W is equal to, we know that V is equal to W divided by Q. Okay, so 10th standard concept basics. W is equal to ಏನಾಗುತ್ತೆ, Q into V ಆಗುತ್ತೆ. ಓಕೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಇದ್ದಿದ್ರೆ ಜಸ್ಟ್ V ಅಂತ ಬರಿಬೋದಾಗಿತ್ತು. ಇಲ್ಲಿ 2 ಡಿಫ್ರೆಂಟ್ ಪಾಯಿಂಟ್ಸ್ ಇದೆ, ಅಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇರೆ ಬೇರೆ ಪಾಯಿಂಟ್ಸ್ ಇದೆ. ಅವಾಗ ಫಾರ್ಮುಲಾ ಸ್ವಲ್ಪ ಆಲ್ಟರ್ ಆಗುತ್ತೆ, Q into ಡೆಲ್ಟಾ V. ಹೌದಾ? ಸೊ ದಟ್ ಮೀನ್ಸ್ ಏನೋ, W is equal to, that means work is equal to Q into V2 minus V1. V2 minus V1 ಅಂದರೆ, ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಏನಿರುತ್ತೆ, ಓಕೆ, ಒಂದು ಪರ್ಟಿಕ್ಯುಲರ್ ಪೊಟೆನ್ಷಿಯಲ್ ಇರುತ್ತೆ. ಯಾವ ಪಾಯಿಂಟಿಗೆ ತರಬೇಕು ಅಂತ ಇರುತ್ತಲ್ಲ, ಆ ಪಾಯಿಂಟ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪೊಟೆನ್ಷಿಯಲ್ ಇರುತ್ತೆ, ಬಿಕಾಸ್ ಆಫ್ ದ ಚಾರ್ಜ್ ಆರ್ ಕಾಂಬಿನೇಷನ್ ಆಫ್ ಚಾರ್ಜ್. ಒಂದು ಚಾರ್ಜ್ ಇದ್ರೆ ಅದಕ್ಕೆ ತಕ್ಕಂಗೆ ಪೊಟೆನ್ಷಿಯಲ್ ಇರುತ್ತೆ, 2 ಚಾರ್ಜ್ ಇದ್ರೆ ಅದಕ್ಕೆ ತಕ್ಕಂಗೆ ಪೊಟೆನ್ಷಿಯಲ್ ಇರುತ್ತೆ, 3 ಚಾರ್ಜ್ ಇದ್ರೆ ಅದಕ್ಕೆ ತಕ್ಕಂಗೆ ಪೊಟೆನ್ಷಿಯಲ್ ಇರುತ್ತೆ. ಡಿಫ್ರೆಂಟ್ ಪಾಯಿಂಟ್ಸ್ ಅಲ್ಲಿ ಡಿಫ್ರೆಂಟ್ ಪೊಟೆನ್ಷಿಯಲ್ಸ್ ಇರುತ್ತೆ. ಈಗ ಬಿಕಾಸ್ ಆಫ್ ಎ ಬಿ ಸಿ, ಎ ಅನ್ನೋ ಚಾರ್ಜ್ ಇಂದ, ಬಿ ಅನ್ನೋ ಚಾರ್ಜ್ ಇಂದ, ಸಿ ಅನ್ನೋ ಚಾರ್ಜ್ ಇಂದ ಈ ಒಂದು ಡಿ ಅನ್ನೋ ಪಾಯಿಂಟ್, ಈ ಒಂದು ಪರ್ಟಿಕ್ಯುಲರ್ ಡಿ ಅನ್ನೋ ಜಸ್ಟ್ ಪಾಯಿಂಟ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಚಾರ್ಜ್, ಡಿ ಅನ್ನೋ ಪಾಯಿಂಟ್ ಅಲ್ಲಿ ಒಂದು ಪೊಟೆನ್ಷಿಯಲ್ ಇರುತ್ತೆ. ಹೌದಾ? ಅಂಡ್ ಓ ಅನ್ನೋ ಪಾಯಿಂಟ್ ಅಲ್ಲಿ ಒಂದು ಪೊಟೆನ್ಷಿಯಲ್ ಇರುತ್ತೆ. ವಿ ಹ್ಯಾವ್ ಟು ಫೈಂಡ್ ಔಟ್ ದೋಸ್ 2 ಪೊಟೆನ್ಷಿಯಲ್. ಆ 2 ಪೊಟೆನ್ಷಿಯಲ್ ನ ಫೈಂಡ್ ಔಟ್ ಮಾಡಿದ್ರೆ, ಅಂಡ್ ಇಫ್ ವಿ ಸಬ್ಸ್ಟಿಟ್ಯೂಟ್ ದೋಸ್ ವ್ಯಾಲ್ಯೂಸ್ ಹಿಯರ್, then it is easy for us to get this work. Clear? Okay, fine. So now let us understand, or let us solve. Okay, so net potential
net potential at O ಅಂದ್ರೆ at point O ಅಲ್ಲಿ ನೆಟ್ ಪೊಟೆನ್ಷಿಯಲ್ ಎಷ್ಟು ಅಂತ ಡ್ಯೂ ಟು ಯಾವ್ಯಾವ ಪಾಯಿಂಟ್ ಇಂದ ಸಿ ಈ ಚಾರ್ಜ್ ನಾವು ಡಿ ತರೋದ್ರಿಂದ ವಿ ಶುಡ್ ನಾಟ್ ಕನ್ಸಿಡರ್ ದಟ್ ಚಾರ್ಜ್ ವ್ಯಾಲ್ಯೂ. ಓಕೆ, ಸೊ ಓನ್ಲಿ ವಿ ಹ್ಯಾವ್ ಟು ಕನ್ಸಿಡರ್ ದೀಸ್ 3 ಪಾಯಿಂಟ್ಸ್, ಯಾಕಂದ್ರೆ ಅದು ಮೂವ್ ಆಗ್ತದೆ, ಸೊ ಹಾಗಾಗಿ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳೋ ಹಾಗಿಲ್ಲ. ಡ್ಯೂ ಟು, ಓಕೆ, ಸೊ ಕ್ಯೂ ಎ ದ ಚಾರ್ಜ್ ಅಟ್ ಎ, ಕ್ಯೂ ಬಿ ಅಂಡ್ ಕ್ಯೂ ಸಿ. Okay, so therefore V net is equal to V net at O is equal to ಏನಾಗುತ್ತೆ V1 sorry VA plus VB plus VC. ಓಕೆನಾ? ಎಸ್, ಸೊ ದಟ್ ಈಸ್ equal to ಓಕೆ VA ಏನಾಗುತ್ತೆ K into QA ಅಂದ್ರೆ ಎಷ್ಟು? ದಟ್ ಈಸ್ 2 ನ್ಯಾನೋಕೂಲಮ್, 2 into 10 to the power of 9. ಎಸ್, ಸೊ ಲೆಟ್ ಮಿ ರೈಟ್ K ವ್ಯಾಲ್ಯೂನು ಬರೆದು ಬಿಡೋಣ, ಅಥವಾ K ವ್ಯಾಲ್ಯೂನ ಆಮೇಲೆ ಬರೀಬೋದಲ್ವಾ? ಎಸ್, ಫೈನ್. Okay, right, let me continue. K into 2 into 10 to the power of 9. Okay, so and divided by RA. Okay, ಆ ಒಂದು R ವ್ಯಾಲ್ಯೂನ ಈಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಪ್ಲಸ್ VB ಏನಾಗುತ್ತೆ? VB is nothing but K into 4 into 10 to the power of 9 divided by RB. ಪ್ಲಸ್ VC ಏನಾಗುತ್ತೆ? K into 8 into 10 to the power of 9 divided by RC. Okay, so ಈ ಮೂರರಲ್ಲೂ ಏನು ಕಾಮನ್? K ಕಾಮನ್. K is in the sense what? 9 into 10 to the power of 9. ಓಕೆ, ನ್ಯಾನೋ ಇರೋದ್ರಿಂದ ಇಲ್ಲಿ ಮೈನಸ್ ಹಾಕ್ಬೇಕಿತ್ತು, ಮೈನಸ್ ಮಾಡ್ಕೊಟ್ಟಿದ್ದು. ಓಕೆ, ಸೊ ಇಂಟು 10 to the power of -9 ಕಾಮನ್ ಇದೆ. ಓಕೆ, ಸೊ ವಾಟ್ ವಿಲ್ ರಿಮೈನ್? 2 by RA ಪ್ಲಸ್ 4 by RB ಪ್ಲಸ್ 8 by RC. Okay, see minus 10 to the power of +9 -9 gets cancelled. 9. Okay, whole divided by what is RA? Now let us calculate RA. RA ಎಷ್ಟಪ್ಪ ಅಂದ್ರೆ ಎ ಇಂದ ಈ ಪಾಯಿಂಟ್ಗೆ ಬರೋ ಡಿಸ್ಟೆನ್ಸ್ ಎಷ್ಟು? ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಬೇಕು ಅಂದ್ರೆ ವಿ ನೀಡ್ ಟು ಫೈಂಡ್ ಔಟ್ ದಿಸ್ ಹೋಲ್ ಲೆಂತ್, ಅಂದ್ರೆ ಎ ಸಿ ಫೈಂಡ್ ಔಟ್ ಮಾಡಬೇಕು. RA ಸಿಗಬೇಕು ಅಂದ್ರೆ ಎ ಸಿ ಫೈಂಡ್ ಔಟ್ ಮಾಡಬೇಕು. ಸೊ ವಿ ನೋ ದಟ್ ಎ ಸಿ ಇಸ್ ಈಕ್ವಲ್ ಟು ವಾಟ್? ಸಿ ದಿಸ್ ಈಸ್ ಎ ಸ್ಕ್ವೇರ್. ಸ್ಕ್ವೇರ್ ಅಲ್ಲಿ ಈ ಸೈಡ್ ಏನಿದೆ 0.2. hence the diameter, sorry not the diameter, diagonal value ಏನಾಗುತ್ತೆ? 0.2 ರೂಟ್ 2 ಆಗುತ್ತೆ. ಓಕೆ, ಸೊ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಇಫ್ ದೀಸ್ ಟೂ ಸೈಡ್ಸ್ ಆರ್ ಈಕ್ವಲ್, ಐಸೋಸೆಲಸ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದ್ರೆ then this one will become what? A root 2. ಓಕೆ, ಸೊ ಇದು ಅದೇ ಒಂದು ಕಾನ್ಸೆಪ್ಟ್ ಅನ್ನ ಏನು ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ನಾವು RA is equal to what? RA ಅಂದ್ರೆ ಡಿವೈಡೆಡ್ ಬೈ 2 ಆಗುತ್ತೆ, ನಾಟ್ ದಿಸ್ ಒನ್. AC divided by 2 which is equal to 0.2 root 2 divided by 2 which is equal to 0.1 root 2 ಆಗುತ್ತೆ. ಹೌದಾ? ಎಸ್, ಸೊ ಅವಾಗ ಏನಾಯ್ತು ಇಲ್ಲಿ? 2 divided by 0.1 root 2 ಆಯ್ತು RA ವ್ಯಾಲ್ಯೂ. ಪ್ಲಸ್ RB ವ್ಯಾಲ್ಯೂ ಏನಾಗುತ್ತೆ? RB ಅಂದ್ರೆ ಇಲ್ಲಿಂದ ಇಲ್ಲಿಗೂ ಸೇಮ್ ಡಿಸ್ಟೆನ್ಸ್ ಬರುತ್ತೆ, ದಟ್ ಈಸ್ 4 divided by 0.1 root 2 ಪ್ಲಸ್ 8 divided by 0.1 root 2 ಬರುತ್ತೆ, which is equal to, so 0.1 root 2 ಕಾಮನ್ ಇದೆ, therefore 9 divided by 0.1 root 2. okay, next one ಉಳಿತೆ 2 plus 4 plus 8. okay, so 12 14 ಅಲ್ವಾ? 14. okay, so now let us use the calculator to calculate. okay, so 9 into 14 okay, divided by 0.1, okay, divided by square root of 2, so we will get something around 890.95 volts. So this is in terms of what? Volts. Yakandre we are calculating the potential. Okay, so potential energy alla potential na calculate ಮಾಡ್ತಿದ್ದೀವಿ and we got 890 volts. ಈ ಒಂದು ಪಾಯಿಂಟ್ ಅಲ್ಲಿ ಇರುವಂತಹ ವೋಲ್ಟ್ ಎಷ್ಟು ಅಂದ್ರೆ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಎಷ್ಟು? 890 volts. ಈಗ ಏನ್ ಮಾಡೋಣ? ಸೊ ಈ ಡಿ ಅನ್ನೋ ಪಾಯಿಂಟ್ ಅಲ್ಲಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಡಿ ಅನ್ನೋ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಐ ವಿಲ್ ಟೇಕ್ ಒನ್ ಮೋರ್ ಪೇಜ್. ಓಕೆ, ಎಸ್, ಸೊ ಡಿ ಅನ್ನೋ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಐ ವಿಲ್ ರೈಟ್ ದ ಡಯಾಗ್ರಾಮ್ ಇನ್ ಎ ಸಿಂಪಲರ್ ವೇ. ಸೊ ದಿಸ್ ಈಸ್ ಎ ಬಿ ಸಿ ಡಿ. ಸೊ ನೆಟ್ ಪೊಟೆನ್ಷಿಯಲ್, ನಾವು ನೆಟ್ ಪೊಟೆನ್ಷಿಯಲ್ at D, okay, at D due to charge A is QA, QB and QC. okay, fine. So now V net at D is equal to VA plus VB plus VC. ಸರ್ ಲಾಸ್ಟ್ ಟೈಮ್ ಬರ್ದಿದ್ದು ಈಗ ಬರ್ದಿದ್ದು ಸೇಮ್ ಅಂತ ಹೇಳಿದ್ರೆ ಇಲ್ಲ,
ಯಾಕೆಂದ್ರೆ ಲಾಸ್ಟ್ ಟೈಮ್ ಈ ಪಾಯಿಂಟ್ ಅಲ್ಲಿ ಡಿಸ್ಟೆನ್ಸ್ಗಳು ಬೇರೆ ಬರ್ತಾ ಇತ್ತು, ಈಗ ಈ ಪಾಯಿಂಟಿಗೆ ಡಿಸ್ಟೆನ್ಸ್ ಬೇರೆ ಇದೆ. ಓಕೆ, ಎಸ್. ಸೊ ವಿ ಎ ಅಂದ್ರೆ ಓಕೆ, ಸೊ ಕೆ ಇಂಟು ಕ್ಯೂ ಎ ಡಿವೈಡೆಡ್ ಬೈ ಆರ್ ಎ ಕನ್ಸಿಡರ್. ಸೊ ದಿಸ್ ಇಸ್ ಕೆ ಇಂಟು ಕ್ಯೂ ಬಿ ಡಿವೈಡೆಡ್ ಬೈ ಆರ್ ಬಿ and plus k into qc divided by rc. So therefore now k is common. Okay, so what is there, ಎಲ್ಲದಕ್ಕೂ ನ್ಯಾನೋ ಕೂಲಂಬ್ ಇರೋದ್ರಿಂದ hence 10 to the power of minus 9 is also common. ಏನು ಉಳಿಯುತ್ತೆ ಇಲ್ಲಿ 2. okay, 2 divided by ra plus 4 divided by rb plus 8 divided by rc ಉಳಿಯುತ್ತೆ. ಹೌದಾ? So this here 9 into 10 to the power of 9 into 10 to the power of minus 9. Okay, what is the value of 2 divided by RA value ಏನಾಗುತ್ತೆ, RA in the sense ಇಲ್ಲಿಂದ ಇಲ್ಲಿಗೆ ಬರೋ ಡಿಸ್ಟೆನ್ಸ್. ಹೌದಾ? ಅಂದ್ರೆ ಈ ಪಾಯಿಂಟ್ ಕನ್ಸಿಡರ್ ಮಾಡ್ತಾ ಇದೀವಿ, ಎ ಇಂದ ಇದಕ್ಕೆ 0.2. ಓಕೆ, ಆರ್ ಬಿ ಇಂದ ಎಷ್ಟಾಗುತ್ತೆ ನೋಡೋಣ, ಅಂಡ್ 8 ಡಿವೈಡೆಡ್ ಬೈ ಆರ್ ಸಿ ಇಂದ ಎಷ್ಟಾಗುತ್ತೆ, ದಟ್ ಈಸ್ ಆಲ್ಸೋ 0.2. ಸೊ 4 divided by this value is what, this will become diagonal. Diagonal ಅಂದ್ರೆ ಏನು, 0.2 root 2 ಆಗುತ್ತೆ. ಹೌದಾ? ಎಸ್. So here these two gets cancel. Okay, so what will remain now here, so 9 into here, what is common, 0.2 is common, 2. Okay, so ಅವಾಗ ಏನಾಗುತ್ತೆ, 2 plus 4 divided by root 2 plus 8. wow, so this is equal to 0. So here 9 by 0.2, 9 divided by 0.2, 45 ಆಗುತ್ತೆ. Here 45. 2 plus 8 ಅಂದರೆ 10 plus 4 divided by 0.2. 4 divided by, it is not 0.2, previously ರಾಂಗ್ ಹೇಳಿದೆ, ಸಾರಿ ಪ್ರೀವಿಯಸ್ಲಿ ಕರೆಕ್ಟ್ ಆಗಿ ಹೇಳಿದೆ, ಈಗ ರೂಟ್ 2 ಅಲ್ವಾ, 2.828 ಬರುತ್ತೆ. ಓಕೆ, ಸೊ ಇಫ್ ವಿ ಆಡ್ ಬೋತ್ ದ ಥಿಂಗ್ಸ್ then we will get 45 into 12.828. so we will get 577.26 volts. This is what, okay, since this value is less ಅನ್ನೋದಲ್ಲ, ನಾವು ಯಾವ ಪಾಯಿಂಟ್ ಇಂದ ತರ್ತಾ ಇದೀವಿ, that point we have to consider it as what, v1. ಎಲ್ಲಿಗೆ ತಗೊಂಡು ಹೋಗಬೇಕು ಅದನ್ನ ಏನಂತ ತಗೋಬೇಕು, v2 ಅಂತ ತಗೋಬೇಕು. ಹೌದಾ? ಎಸ್. ಸೊ therefore I will consider this as what, v1. okay, and ಇದನ್ನ ನಾವೇನಂತ ತಗೊಳ್ತೀವಿ, ಆಲ್ರೆಡಿ v2 ಅಂತ ಕನ್ಸಿಡರ್ ಮಾಡ್ಕೊಂಡು. ಹೌದಾ? ಎಸ್. now let me calculate the work is equal to ಏನಾಗುತ್ತೆ, q into, we know that v2 minus v1. let me write the same thing in the next page. so same thing next page ಅಲ್ಲಿ ಬರೋದ್ರೆ, therefore work done is equal to, okay, q value ಏನು, q value is ಯಾವ ಚಾರ್ಜ್ ಅನ್ನು ತರ್ತಿರೋದು, ಡಿ ಅಲ್ಲಿರೋ ಚಾರ್ಜ್, ದಟ್ ಈಸ್ 2 into 10 to the power of minus. what is v2 value, v2 value is, I have written here 890.95, 890.95 minus what is q1, 577.26. wow, okay, so if I multiply and if I subtract 890.95 minus 577.26, ಎಷ್ಟು ಬರ್ತದೆ, 2 into 313.69 into 10 to the power of 9. so 313 into 2 ಮಾಡಿದ್ರೆ, yes, 627.38 into 10 to the power of minus 9 joules. this is the what, the value of what, work. let me check. 624.4 ಇದೆ, ನಮಗೆ ಎಷ್ಟು ಬಂದಿದೆ ಅಂದರೆ 27.38 into 10 to the power of minus 9. 627.38 into 10 to the power of minus 9 joules ಬಂದಿದೆ. ರೌಂಡ್ ಆಫ್ ಮಾಡಿದ್ರೆ 627.4 ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದ ಕ್ಯಾಲ್ಕುಲೇಷನ್. ಅಂದರೆ ಒಂದು ಚಾರ್ಜನ್ನ ಈ ಪಾಯಿಂಟಿಂದ ಸೆಂಟರಿಗೆ ತರುವಾಗ ಬೇರೆ 3 ಚಾರ್ಜ್ ಇದ್ದಾಗ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್, ಓಕೆ, ಅಟ್ ದಟ್ ಪಾಯಿಂಟ್, ಇನಿಷಿಯಲ್ ಪಾಯಿಂಟಲ್ಲಿ ಬರುವಂತಹ ಪೊಟೆನ್ಷಿಯಲ್ ಎಷ್ಟು, ಆಮೇಲೆ ಯಾವ ಪಾಯಿಂಟಿಗೆ ತಗೊಂಡು ಹೋಗಬೇಕು ಆ ಪಾಯಿಂಟಲ್ಲಿ ಬರುವಂತಹ ಪೊಟೆನ್ಷಿಯಲ್ ಎಷ್ಟು, ಡ್ಯೂ ಟು ದೀಸ್ ಆಲ್ ದ ಅದರ್ 3 ಚಾರ್ಜಸ್, ಆ್ಯಂಡ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ದೋಸ್ ಥಿಂಗ್ಸ್ ಟು ಗೆಟ್ ದ ವರ್ಕ್ ಡನ್. Clear? Yes, I hope you understood this question. So it is very much important for 5 marks. Okay, so now let us move to the next question. Yes, question number 8 ke barodadre. Okay, so this is a similar question which we solved in the 2 marks question. So ಏನಿದೆ ನೋಡ್ತಾ ಬರೋಣ. An 800 picofarad capacitor is charged by a 100 volt battery. Okay, so how much energy is stored? First ಈ question, ಈ part of the question ನ ಸಾಲ್ವ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಕ್ವಶನ್ ಸಾಲ್ವ್ ಮಾಡ್ಬೋದು, ನೋ ಪ್ರಾಬ್ಲಮ್, ಬಟ್ ಈ ಪಾರ್ಟ್ ಅನ್ನ ಬೇಗ ಸಾಲ್ವ್ ಮಾಡ್ಬಿಡ್ತೀನಿ. ಒಂದು ಕೆಪಾಸಿಟರ್ನ ಬ್ಯಾಟ್ರಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಆ್ಯಂಡ್ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ ದ ಎನರ್ಜಿ, ದಟ್ ಮೀನ್ಸ್ ಯು ವ್ಯಾಲ್ಯೂ. ಓಕೆ,
So energy is nothing but half CV square. This formula, this one you must know. Okay, half into what is the value of C? C value is 800 into 10 to the power of minus 9 into what is the value of that is battery. uh, that means voltage 100 square. 100 square under 10 to the power of 2 whole square. Okay, so which we will get 400 into 10 to the power of minus 9 into 10 to the power of plus 4. Okay, so which will gives us 4 into 400 na 4 into 10 to the power of 2 ಅಂತ ಬರೀತೀನಿ to 10 to the power of minus 6, ಸಾರಿ minus 5 ಮತ್ತೆ ಎಷ್ಟಾಗುತ್ತೆ ಇದು ಪಿಕೋ ಫ್ಯಾರಡ್ ಅಲ್ವಾ 12 12 ಆಗುತ್ತಲ್ವಾ ಇದು. ಸೊ ದಿಸ್ ಇಸ್ 12 12 minus 12 plus 4 ಅಂದರೆ 8 ಆಗುತ್ತೆ. ಇಸ್ 8. therefore 4 into 10 to the power of minus 6 joules ಆಗುತ್ತೆ. ಓಕೆ, ಸೊ ವಿಚ್ ವಿಲ್ ಗಿವ್ಸ್ us what 4 microjoule. that is what the answer. but answer ಇಲ್ಲಿ ಕೊಟ್ಟಿಲ್ಲ, but it's okay, fine. this is what the answer. ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. ಸೊ ಇದು ಮುಗೀತು. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ? ಓಕೆ, ಸೊ ಈ ಒಂದು ವೋಲ್ಟೇಜು 100 ವೋಲ್ಟ್ಸು ಬ್ಯಾಟ್ರಿ ಕೊಟ್ಟಾಗ ಕೆಪಾಸಿಟರ್ ಏನು ಅಕ್ಯುಮುಲೇಟ್ ಮಾಡ್ಕೊಳ್ಳುತ್ತೆ? ಚಾರ್ಜನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳುತ್ತೆ. ಹೌ ಟು ಫೈಂಡ್ ಔಟ್ ದಟ್ ವ್ಯಾಲ್ಯೂ? ಸೊ ಕ್ಯೂ ಈಸ್ ಈಕ್ವಲ್ ಟು ಸಿ ಇಂಟು ವಿ. ಓಕೆ, ಸಿ ಈಸ್ ಹೌ ಮಚ್? ದಟ್ ಈಸ್ 800 ಇಂಟು 10 to the power of minus 12. ವಾಟ್ ಈಸ್ ವ್ಯಾಲ್ಯೂ ಆಫ್ ವಿ? 100. ಓಕೆ, ಸೊ 800 ಇಂಟು 100 ಅಂದರೆ 8 ಇಂಟು 10 to the power of 4 ಆಗುತ್ತೆ ಇಂಟು 10 to the power of minus 12, which will gives us 8 into 10 to the power of minus 8. Okay, coulomb. This is the amount of charge that is accumulated in this capacitor. ಈಗ ಏನು ಮಾಡ್ತಾ ಇದ್ದಾರೆ? ಈ ಕೆಪಾಸಿಟರ್ನ ಮತ್ತೊಂದು ಸೇಮ್ ಕೆಪಾಸಿಟೆನ್ಸ್ ವ್ಯಾಲ್ಯೂ ಕೆಪಾಸಿಟರ್ಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಹೇಗೆ ಕನೆಕ್ಟ್ ಮಾಡಿದ್ದೀನಿ ಅಂದರೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದೀನಿ. ಯಾಕೆ ಸರ್ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ? ಯಾಕೆ ಸೀರೀಸ್ ಆಗಿ ಮಾಡೋಕ್ಕಾಗಲ್ವಾ? ಸಿ ಇನ್ ದ ಕ್ವಶನ್. ಓಕೆ, ಸೊ ಇನ್ ಯೂಶುವಲಿ ಇನ್ ಫಿಸಿಕ್ಸ್, ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್, when these type of questions is being given, okay, when the capacitor is charged and then removed and then given to another capacitor ಅಂತ ಬಂದಾಗ ಪಾಸಿಟಿವ್ ನ ಪಾಸಿಟಿವ್ ಗೆ ಕೊಡ್ತಾರೆ, ಆಯ್ತಾ? ನೆಗೆಟಿವ್ ನ ಅಂದ್ರೆ ನೆಗೆಟಿವ್ ಟರ್ಮಿನಲ್ ಗೆ ಕೊಡ್ತಾರೆ. ಸೊ ದಿಸ್ ಇಸ್ ವಾಟ್ ದ ಅಸಂಪ್ಷನ್ ದಟ್ ವಿ ಹ್ಯಾವ್ ಟು ಮೇಕ್. ಸೊ ಅನ್ಲೆಸ್ ದೇ ಹ್ಯಾವ್ ಗಿವನ್ ಇನ್ ದ ಕ್ವಶನ್. ಓಕೆನಾ? ಎಸ್. ಸೊ ಹಾಗಾಗಿ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ತಿದ್ವಿ. ಹಾಗೆ ಸೊ ಅವಾಗ ಏನಾಗುತ್ತೆ? ಸಿ ಈಕ್ವಿವಲೆಂಟ್, ದಟ್ ಮೀನ್ಸ್ ಈಕ್ವಿವಲೆಂಟ್ ಕೆಪಾಸಿಟೆನ್ಸ್ ಇಸ್ ಈಕ್ವಲ್ ಟು C1 plus C2. C1 ವ್ಯಾಲ್ಯೂ ಎಷ್ಟು? ದಟ್ ಈಸ್ 800 plus 800, which is equal to 1600 picofarad ಅಂದ್ರೆ 10 to the power of minus 12 farad. ಓಕೆ, ಎಸ್, ಫೈನ್. ವೋಲ್ಟೇಜ್ ಗೊತ್ತಿಲ್ಲ. ಸೊ ಈಕ್ವಿವಲೆಂಟ್ ವೋಲ್ಟೇಜ್ ಎಷ್ಟು ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಈಗೇನು? ಓಕೆ, ವಾಟ್ ಈಸ್ ದ ಚಾರ್ಜ್? ದ ನೆಟ್ ಚಾರ್ಜ್ ಆರ್ ಈಕ್ವಿವಲೆಂಟ್ ಚಾರ್ಜ್. ಇಲ್ಲಿ ಅಕ್ಯುಮುಲೇಟ್ ಮಾಡಿದ ಚಾರ್ಜ್ ಎಷ್ಟು? 8 into 10 to the power of minus 8. ಇಲ್ಲಿ ಕೊಟ್ಟಾಗ ಅನದರ್ ಏನು 800 picofarad ಇದೆ. ಸೊ ದಿಸ್ ಈಸ್ ನಾಟ್ ಚಾರ್ಜ್ಡ್, ಅನ್ಚಾರ್ಜ್ಡ್. ಯಾವುದು? ದಿಸ್ ಕೆಪಾಸಿಟರ್. ಅರ್ಥ ಆಗ್ತಿದೆಯಾ? ಸೊ ಅನ್ಚಾರ್ಜ್ ಕೆಪಾಸಿಟರ್ಗೆ ಚಾರ್ಜ್ ಕೆಪಾಸಿಟರ್ ತಗೊಬಂದು ಹಾಕಿದ್ರೆ ಚಾರ್ಜ್ ಏನಾಗುತ್ತೆ? ಡಿಸ್ಟ್ರಿಬ್ಯೂಟ್ ಆಗ್ಬೋದು. ಇಲ್ಲಿ ಕೆಪಾಸಿಟರ್ಗೆ ಮತ್ತೆ ಇಲ್ಲಿ ಕೆಪಾಸಿಟರ್ಗೆ ಚಾರ್ಜ್ ಏನಾಗುತ್ತೆ? ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬಟ್ ಓವರ್ ಆಲ್ ಚಾರ್ಜ್ ವ್ಯಾಲ್ಯೂ ಏನಾಗುತ್ತೆ? ದಟ್ ರಿಮೈನ್ ಸೇಮ್. Q equivalent is equal to 8 into 10 to the power of minus 8 ಉಳ್ಕೊಳ್ಳುತ್ತೆ ಕೂಡ. So now we need to find out V. So according to this equation, V is equal to Q by C. Q is equal to how much? Yes, that Q is equal to 8 into 10 to the power of minus 8 okay, divided. What is the value of C? C is 1600 into 10 to the power of minus 12. Alva. So ಇದನ್ನು ಸಿಂಪ್ಲಿಫೈ ಮಾಡಿದ್ರೆ we will get 0.005 okay into 10 to the power of ಮೇಲ್ಗಡೆ ಹೋದ್ರೆ minus 12 ಮೇಲ್ಗಡೆ ಹೋದ್ರೆ plus 12 ಆಗುತ್ತೆ, which is equal to plus 4. So hence V value ಏನು ಸಿಗುತ್ತೆ? Obviously V is equal to 50 volts. Now in this whole connection we need to find out once again the U value. That means potential energy, or not potential energy, electrostatic energy we have to find. That is equal to half into CV square. Okay, C equivalents V into V square. Half into what is the C value? That C value is 1600. ಈ ಒಂದು ಕೇಸಿಗೆ ಈಗ 1600 into 10 to the power of minus 12. V is 50 square. So this one will become 800 into 50 square andre minus 12, 2500 alva, 2500. So now 25 into 8. Okay, 25 into 8. 25 into 8. So we will get 200. So that means 200. How many zeros will remain? 2 andre 4 zeros. 1 2 3 4. So into 10 to the power of minus 12. ಎಷ್ಟಾಗುತ್ತೆ? 1 2 3 4 5 6. 2 2 2 6. 2 into 10 to the power of
plus 6 into 10 to the power of minus 12, which will gives us 2 into 10 to the power of minus 6, which is equal to 2 microjoules. 2 microjoules. This is what the potential energy value. Okay, so not potential energy, sorry, electrostatic energy value. Why? Because the what in the system, these charges are stored. So that's why it is electrostatic energy. Okay, so this is what the solution for this question. I hope you understood. Very easy question. ಆರಾಮಾಗಿ ನೀವು 5 marks ಈ ರೀತಿ questions. Okay, yes. So yes, now let's move to the next question. Yes, question number 9 ನೋಡ್ತಾ ಬರೋಣ. Question number 9 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, two capacitors of capacitance 2 microfarad and 8 microfarad are connected in series. Okay, and the resulting combination is connected across 300 volt battery. Calculate the charge, potential difference and the energy stored in the each capacitor. ಸೊ ಸಿಂಪಲ್ ಎರಡು ಕೆಪಾಸಿಟರ್ ಇದೆ ಆಯ್ತಾ. ಎರಡು ಕೆಪಾಸಿಟರ್ನ ಹೇಗೆ ಕನೆಕ್ಟ್ ಮಾಡಿದ್ದಾರೆ, ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಆ ಕನೆಕ್ಟ್ ಮಾಡಿರುವಂತ ಕೆಪಾಸಿಟರ್ನ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ. ಆ ಬ್ಯಾಟ್ರಿಯಿಂದ ಎಷ್ಟು ವೋಲ್ಟೇಜ್ ಕೊಡ್ತಾ ಇದ್ದಾರೆ, ವಿ ಇಸ್ ಈಕ್ವಲ್ ಟು 300 volts. ಸೊ 300 volts ಸಪ್ಲೈ ಕೊಡ್ತಾ ಇದ್ದಾರೆ. ಸೊ C1 C2 ಆರ್ ಹ್ಯಾವಿಂಗ್ ಸಮ್ ವ್ಯಾಲ್ಯೂಸ್. ಐ ವಿಲ್ ರೈಟ್ ಹಿಯರ್ 2 microfarad and C2 is equal to 8 microfarad. Yes. So now what they're asking us to find the ಚಾರ್ಜ್. ಅಂದ್ರೆ ಈಚ್ ಒನ್ ಅಲ್ಲಿ ಎಷ್ಟು ಚಾರ್ಜ್ ಸ್ಟೋರ್ ಆಗ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಎಷ್ಟು ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಜೊತೆಗೆ ಅಂಡ್ ಈಚ್ ಅಲ್ಲಿ ಎಷ್ಟು ವೋಲ್ಟೇಜ್ ಅಂದ್ರೆ ಎಷ್ಟು ವೋಲ್ಟೇಜ್ ಕನ್ಸ್ಯೂಮ್ ಮಾಡ್ತದೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸಿ ಇನ್ ಸೀರೀಸ್ ಕನೆಕ್ಷನ್ ಏನ್ ಡಿವೈಡ್ ಆಗುತ್ತೆ, ವೋಲ್ಟೇಜ್ ವಿಲ್ ಡಿವೈಡ್. ಹೌದಾ? ಸೊ ದಟ್ ಮೀನ್ಸ್ ಇಲ್ಲಿ V1 ಆಗುತ್ತೆ, ಇಲ್ಲಿ V2 ಆಗುತ್ತೆ, ಬಟ್ ಚಾರ್ಜ್ ವಿಲ್ ರಿಮೈನ್ ಸೇಮ್. ಆಯ್ತಾ? ಸೊ ಅಂದ್ರೆ ಇಂಡಿವಿಜುವಲ್ ಅಂದ್ರೆ ಓವರ್ ಆಲ್ ಬ್ಯಾಟ್ರಿಯಿಂದ ಏನ್ ಚಾರ್ಜ್ ಹೋಗ್ತಾ ಇದೆಯೋ ಸೀರೀಸ್ ಕನೆಕ್ಷನ್ ಅಲ್ಲಿ, ಅಷ್ಟೇ ಚಾರ್ಜು ಕೆಪಾಸಿಟರ್ 1 ಅಲ್ಲೂ ಸ್ಟೋರ್ ಆಗುತ್ತೆ, ಕೆಪಾಸಿಟರ್ 2 ಅಲ್ಲೂ ಸ್ಟೋರ್ ಆಗುತ್ತೆ. ಆಯ್ತಾ? ಅಥವಾ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್ ದ ಓವರ್ ಆಲ್ ಚಾರ್ಜ್. ಯಾಕೆಂದ್ರೆ ಇಯರ್ C1 ಗೊತ್ತು, Q ಗೊತ್ತಿಲ್ಲ, V1 ಗೊತ್ತಿಲ್ಲ. ಆಯ್ತಾ? ಎರಡು ಅನ್ನೌನ್ ಟರ್ಮ್ ಇದೆ, ಯಾವುದು ಅನ್ನೌನ್ ಕ್ವಾಂಟಿಟೀಸ್ ಇದೆ. ಈಗ ಕೆಪಾಸಿಟರ್ಗೆ ಹೋಗಿ ನಾವು ಅಲ್ಲಿ ಅಪ್ಲೈ ಮಾಡಿದ್ರೆ, ಕೆಪಾಸಿಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ, ಬಟ್ ಓವರ್ ಆಲ್ ಕೆಪಾಸಿಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಓವರ್ ಆಲ್ ಅಂದ್ರೆ ಇದನ್ನು ಕಂಪ್ಲೀಟ್ ಆಗಿ ನಾನು ಈಕ್ವಿವೆಲೆಂಟ್ ಮಾಡ್ಬಿಟ್ಟು ಸೇಮ್. ಓಕೆ, ಸೊ ಓವರ್ ಆಲ್ ಪೊಟೆನ್ಷಿಯಲ್, ಸಾರಿ ನಾಟ್ ಪೊಟೆನ್ಷಿಯಲ್, ಓವರ್ ಆಲ್ ಕೆಪಾಸಿಟೆನ್ಸ್ ವಿಚ್ ಈಸ್ ಈಕ್ವಲ್ ಟು CS. ಸೊ ನಾವು ಲೆಟ್ ಅಸ್ ಫೈಂಡ್ ಔಟ್ CS. CS ಈಸ್ ಈಕ್ವಲ್ ಟು ಏನಾಗುತ್ತೆ, C1 ಪ್ಲಸ್ C2 ಡಿವೈಡೆಡ್ ಬೈ C1 ಪ್ಲಸ್ C2. ಓಕೆ, ಎಸ್, ಇಟ್ ಈಸ್ C1 ಇಂಟು C2 ಡಿವೈಡೆಡ್ ಬೈ C1 ಪ್ಲಸ್ C1, C1 ಪ್ಲಸ್ C2. ಓಕೆ, ಸೊ ಯಾಕೆ ಅಂತ ಹೇಳಿದ್ರೆ ಫಾರ್ಮುಲಾ LCM ತಗೊಂಡು ಮತ್ತೆ ಮಾಡುವಂಥದ್ದು ಡೈರೆಕ್ಟ್ ಆಗಿ ಬರೀತೀನಿ. C1 ಎಷ್ಟು, C1 ವ್ಯಾಲ್ಯೂ ಇಸ್ ವಾಟ್, 2 microfarad, and C2 ಎಷ್ಟು, that is also that means 8 microfarad, 8 microfarad, and C1 plus C2 ಅಂದ್ರೆ 2 plus 8. ಎಲ್ಲ ಮೈಕ್ರೋಫ್ಯಾರಡ್ ಇರೋದ್ರಿಂದ ನೋ ನೀಡ್ ಟು ರೈಟ್ ದ 10 to the power of minus 8. ಎಷ್ಟಾಗುತ್ತೆ, 8 2 16, 16 divided by 10 which is equal to 1.6 microfarad. Okay, so 1.6 microfarad is the value of what, series capacitance, that means equivalent capacitance, 1.6 microfarad. ಇದಕ್ಕೆ ಕೊಡ್ತಿರುವಂತಹ ವೋಲ್ಟೇಜ್ ಎಷ್ಟು, ಸೇಮ್ 300 volts. Now we need to find out the charge value Q. We know that Q is equal to overall charge, we are calculating C into V. ಹೌದಾ? Okay, Q is equal to CV formula, and C is how much, 1.6 into 10 to the power of minus 6, and voltage is 300. Okay, so 16 3s are 48, 2 zeros, and 10 to the power of minus yes, it is 6. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಐ ವಿಲ್ ಶಿಫ್ಟ್ ದ ಪಾಯಿಂಟ್ 3 digits ಹಿಯರ್. ಓಕೆ, ಎಸ್, 3 digits ಹಿಯರ್, ಆ್ಯಂಡ್ ವಾಟ್ ವಿಲ್ ರಿಮೈನ್. ಓಕೆ, ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲೇನಾಗುತ್ತೆ, 1.6 ಅಲ್ವಾ, ಅವಾಗ ಏನಾಗುತ್ತೆ, 480 ಆಗುತ್ತೆ. ಸೊ 480 ಇಂಟು 10 to the power of minus 6. ನಾವು ಐ ವಿಲ್ ಶಿಫ್ಟ್ 2 digits. 2 digits ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 4.8 ಇಂಟು 10 to the power of minus 4. ಓಕೆ, ಕೂಲಮ್. ದಿಸ್ ಈಸ್ ವಾಟ್ ದ ಚಾರ್ಜ್ ವ್ಯಾಲ್ಯೂ. ದ ಸೇಮ್ ಚಾರ್ಜ್ ವಿಲ್ ಬಿ ಕಮಿಂಗ್ ಹಿಯರ್ ಆಲ್ಸೋ ಆ್ಯಂಡ್ ಹಿಯರ್ ಆಲ್ಸೋ. ಕರೆಕ್ಟಾ? So therefore Q value ಏನಾಗುತ್ತೆ, in both the capacitors, what is the value of Q, that is 4.8 into 10 to the power of minus 4. ಸೊ ಹಾಗಾಗಿ ಈ ಆನ್ಸರ್ ಕರೆಕ್ಟ್ ಆಗಿ ಬಂದಿದೆ. ನೆಕ್ಸ್ಟ್ ಪೊಟೆನ್ಷಿಯಲ್ ಅಂದ್ರೆ ಇಂಡಿವಿಜುವಲ್ ಪೊಟೆನ್ಷಿಯಲ್. ಇಫ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ಫಾರ್ C1 capacitor 1, okay, so Q is how much, 4.8 into 10 to the power of minus 4. Okay, and what is the value of C? Okay, C1 is how much, that is 2 into 10 to the power of minus 6 coulomb. This is farad. And we need to find out the value of what, V. V1 is equal to formula ಏನಾಗುತ್ತೆ, Q by C1, Q divided by C1.
So Q value is 2. Q value once again it is there only. 4.8 divided by 2, okay, into 10 to the power of minus 4 into 10 to the power of minus 6. So 2 ones are 2, 2.4s are 2.4 into 10 to the power of plus 2 agata, which is equal to 240 volt. Okay, so V1 we got it as what, 240 volt. One more value, okay, I will write here for C2. For C2, same way, V2 is equal to what, Q divided by C2. What is the value of Q? That is 4.8 into 10 to the power of minus 4 divided by what is the value of C2? C2 is, that is 8 alva, 8. Okay, so 8 into 10 to the power of minus 6. 4.8 divided by 8, divide ಮಾಡಿ 8 ones are 8 6, that means okay, 0.6 ಆಗುತ್ತೆ, 0.6 which into 10 to the power of minus 2, which is equal to 60 volt, 60 volt. So we got this value also. Now let us find out the energy. I will find out the energy U here. Okay, half CV square is the formula. So overall energy ಕೇಳಿರೋದು, so ಹಾಗಾಗಿ half overall capacitance is to, okay, energy stored in sorry, not overall capacitors, that is energy, overall stored energy. They are asking us to find the energy stored at each capacitor. Okay, so ಪ್ರತಿಯೊಂದು capacitor ಗೆ ಎಷ್ಟು ಅಂತ ಕೇಳಿದ್ದಾರೆ. I'll write it in the next page. So U1 and U2 we need to find out. U1 is equal to half C1 V1 square and U2 is equal to half C2 V2 square. V2 square. So half, what is the value of C1? We know that 2 into 10 to the power of minus 6 into V1 is how much? That is 240 alva, 240. 240 square. Okay, so here also half into what is the value of C2? That is 8 microfarad, 8 into 10 to the power of minus 6, and here 60 square. So 2 gets cancelled, 240 whole square. 240 into 240 ಎಷ್ಟಾಗುತ್ತೆ? Oh, that is, let me calculate, 240 into, so we will get 57600 into 10 to the power of minus 6. So minus 6 ಇರೋದ್ರಿಂದ here, yes. Okay, so ಏನಾಗುತ್ತೆ, 4 ಡಿಜಿಟ್ ಈ ಕಡೆ ಇಟ್ಟಿದ್ದಾರೆ, ಯಾಕಂದ್ರೆ ಫೈನಲ್ ಆನ್ಸರ್ ಅಲ್ಲಿ ಅದೇ ರೀತಿ ಬರೋ ರೀತಿ ಬರ್ತಿದ್ದಾರೆ. 5.76 into 10 to the power of minus 2. ಸೊ ಹಾಗಾಗಿ ನಾನು ಇಲ್ಲ ಇದನ್ನೇ ಬರೆದ್ಬಿಟ್ಟು ನಿಲ್ಲಿಸ್ತಿದ್ದೆ, ಬಟ್ ಆನ್ಸರ್ ಅಲ್ಲಿ 10 to the power of, in terms of 10 to the power of minus 2 ಅಲ್ಲಿ ಬರ್ತಿದ್ದಾರೆ. ಸೊ ಹಾಗಾಗಿ ಐ ವಿಲ್ ರೈಟ್ ಹಿಯರ್, that is joules. 5.76 here, 2 ones are 2 4s are, that means 4 into 60 square ಅಂದ್ರೆ 6 is, that is 3600 into 10 to the power of minus 6. 4 into 10, 36. 4 into 36, 3600 ಎಷ್ಟಾಗುತ್ತೆ? 14, okay, 14,400 into 10 to the power of minus. So here also if I shift 1 2 3 4 digits, then it will become 1.44 into 10 to the power of minus 2 joules. Okay, so these are the answer, 5.76 and 1.44. Okay, see here, 5.76 and 1.4. Okay, so very simple, easy and easy to get what, 5 marks. 5 marks question ಗೆ ತುಂಬಾ easy question and easy ಆಗಿ ನಿಮಗೆ 5 marks ಸಿಗುತ್ತೆ. Okay, I hope you understood. Now let us move to the next question. Yes, question number 10 ನೋಡ್ತಾ ಬರೋಣ, last question. Okay, from this chapter, okay, under this question bank. In a parallel plate capacitor with air between the plates, each plate has an area 6 into 10 to the power of minus 3 meter square. And the distance between them is 3 millimeter. Okay, calculate the capacitance of a capacitor if charge on each capacitor is 1.8 into 10 to the power of minus 9 coulomb. Find the energy stored in the capacitor. Very simple question. So there is a capacitor like this. Okay, ಆ ಕೆಪಾಸಿಟರ್ ನ ಈ ಡಿಸ್ಟೆನ್ಸ್ ನ ನಾವು ಡಿ ಅಂತ ತಗೊಳ್ತೀವಿ, ಅಂಡ್ ದ ಏರಿಯಾ, ಕೆಪಾಸಿಟರ್ ಪ್ಲೇಟ್ ಇರುತ್ತಲ್ವಾ, ಸೊ ದಟ್ ವಿಲ್ ಬಿ ಇನ್ ದ ಟರ್ಮ್ಸ್ ಆಫ್ ವಾಟ್, ರೆಕ್ಟಾಂಗ್ಯುಲರ್ ಅಥವಾ ಸ್ಕ್ವೇರ್ ಅಥವಾ ಬೇರೆ ಬೇರೆ ಶೇಪ್ ಅಲ್ಲಿ ಇರುತ್ತೆ. ಸೊ ದಟ್ ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಇಸ್ ಹೌ ಮಚ್? It is 6 into 10 to the power of minus 3 meter square. Okay, and the distance between them is 3 millimeter, that is 3 into 10 to the power of minus 3 meter. Okay, and charge on each plate, that means C value, not C value, it is Q value. So Q is equal to 1.8 into 10 to the power of minus 9. We need to find out first, calculate the capacitance of the capacitor. Okay, the relationship is like this. Okay, C is equal to epsilon naught. Okay, that is A divided by D. This is the relationship or the formula for capacitance when the area and distance has been given, alva.
So what is the value of epsilon? That is 8.854 into 10 to the power of minus 12 into what is the value of area? That is 6 into 10 to the power of minus 3. What is the value of distance? That is 3 into 10 to the power of minus 3. So minus this one gets cancelled. 3 ones are 3 twos are. Okay, so what will be the value? If I multiply, namage sigute andre 8.854 into that is 2 Allah. So that is 17.7. 17.7, okay, 0 into 10 to the power of minus 12. Okay, so round off ಮಾಡೋಣ ಇಲ್ಲಿ 18 picofarad ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಷ್ಟೇ ಬರೋದ್ರು ಓಕೆ, ನೋ ಪ್ರಾಬ್ಲಮ್. ಬಟ್ ಸಿನ್ಸ್ ಆನ್ಸರ್ ಅಷ್ಟು ವ್ಯಾಲ್ಯೂ ರೌಂಡ್ ಆಫ್ ಮಾಡಿಕೊಟ್ಟಿರೋದ್ರಿಂದ ಐ ವಿಲ್ ರೈಟ್ 18 10 to the power of minus 12 ಅಂದ್ರೆ picofarad. Okay, this is the value of what? Capacitance. ಸೊ ಈ ಆನ್ಸರ್ ಬಂತು, ಮುಗೀತು ಅಲ್ವಾ. ಈಗ ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ ದ ಎನರ್ಜಿ. We know that U is equal to energy stored in a capacitor is given by U is equal to or E is equal to half that is CV square alva. So we know the value of what? Capacitance, that is 18 into 10 to the power of minus 12. But namige voltage value ಗೊತ್ತಿದೆಯಾ? ಗೊತ್ತಿಲ್ಲ. Okay, so ಹಾಗಾಗಿ voltage ಕೊಟ್ಟೇ ಇಲ್ಲ. So there is no way that we can apply the concept of what andre value of voltage here. Hence what we have to do, we have to rearrange the formula. That means ಏನಾಗುತ್ತೆ, ವಿ ನೋ ದಟ್ ಕ್ಯೂ ಇಸ್ ಈಕ್ವಲ್ ಟು ಸಿ ಇಂಟು ವಿ ಅಲ್ವಾ, ಬಟ್ ಚಾರ್ಜ್ ಕೊಟ್ಟಿದಾರಲ್ವಾ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಕ್ಯೂ ಡಿವೈಡೆಡ್ ಬೈ ಸಿ. ಸೊ ಇಲ್ಲಿ ವಿ ಸ್ಕ್ವೇರ್ ಇದೆ, ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಕ್ಯೂ ಸ್ಕ್ವೇರ್ ಬೈ ಸಿ ಸ್ಕ್ವೇರ್. ಸೊ ಸಿ ಇಂಟು ವಿ ಸ್ಕ್ವೇರ್ ಜಾಗದಲ್ಲಿ ಏನ್ ಬರೀಬಹುದು, ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಸಿ ಸ್ಕ್ವೇರ್. ಕರೆಕ್ಟಾ? ಕ್ಯೂ ಸ್ಕ್ವೇರ್ ಬೈ ಸಿ ಸ್ಕ್ವೇರ್. ದಿಸ್ ಸಿ ಅಂಡ್ ಸಿ ಗೆಟ್ಸ್ ಕ್ಯಾನ್ಸಲ್. ವಾಟ್ ವಿಲ್ ರಿಮೈನ್? ಹಾಫ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕ್ಯೂ ಹಿಯರ್? ಕ್ಯೂ ಇಸ್ 1.8 into 10 to the power of minus 9 divided by what is the value of whole square? Under q square ide. What is the value of c here? C is 18 into 10 to the power of minus 12. So ಈಗ ಏನಾಗುತ್ತೆ, this is 18 square ಅಂದ್ರೆ ಎಷ್ಟು? That is that means 324. Half into 3.24 into 10 to the power of minus 18 divided by, okay, so now the value is what? 18 into 10 to the power of minus 12. Wow. Okay. So now what happens? ಈಗ ಮಲ್ಟಿಪ್ಲೈ ಮಾಡೋಣ, ಡಿವೈಡ್ ಮಾಡೋಣ. 3.24 divided by 18, we will get 0.18. 0.18 divided by 2, we will get 0.09. 0.09 minus 12 ಮೇಲ್ಗಡೆ ಹೋದ್ರೆ 10 to the power of minus 18 plus 12, which will gives us what? minus 6 ಅಲ್ವಾ. ಓಕೆ, ನಾನೇನ್ ಮಾಡ್ತೀನಿ, 0.2 ಡಿಜಿಟ್ ಈ ಕಡೆ ಶಿಫ್ಟ್ ಮಾಡ್ತೀನಿ, 9 ಆಗುತ್ತೆ. So into 10 to the power of minus 2 into 10 to the power of minus 6, which will gives us 9 into 10 to the power of minus 8. This is a joules. Okay, this is the value of what? Energy stored in a capacitor. Okay, so illige nimma electrostatic potential and capacitance na all the 5 marks questions which is given in the question bank has been completed. I hope you understood. Okay, so each and every question step by step with formula with explanation I have explained. ಓಕೆ, ನಿಮಗೆ ಏನೇ ಡೌಟ್ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಅಂಡ್ ಅದ್ರ ಜೊತೆಗೆ ನಿಮಗೆ ಇನ್ಯಾವ್ದಾದ್ರು ಕ್ವಶನ್ಸ್ ಇದ್ರೆ, ನಿಮಗೆ ಇನ್ಯಾವ್ದಾದ್ರು ಕ್ವಶನ್ಸ್ ಬೇಕಾಗಿದ್ರೆ ಆ ಕಮೆಂಟ್ ಅಲ್ಲಿ ನಮಗೆ ಯಾವ ರೆಫರೆನ್ಸ್ ಯಾವ ಕ್ವಶನ್ ಅಂತ ಹೇಳಿದ್ರೆ ಖಂಡಿತ ಆ ಕ್ವಶನ್ ಅನ್ನ ಸಾಲ್ವ್ ಮಾಡ್ತೀನಿ, ಜೊತೆಗೆ ಆ ಕ್ವಶನ್ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಓಕೆ, ಸೊ ಇಲ್ಲಿವರೆಗೂ ನೀವು ನೋಡಿರುವಂತ ಇಷ್ಟು ಕಾನ್ಸೆಪ್ಟ್ಸ್ ಅಂದ್ರೆ ಇಷ್ಟು ಕ್ವಶನ್ಸ್ ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಓಕೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಈ ಒಂದು ಕಂಪ್ಲೀಟ್ ವಿಡಿಯೋನ ಲಿಂಕ್ ನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸೊ ದಟ್ ಅವರಿಗೂ ಕೂಡ ಹೆಲ್ಪ್ ಆಗಲಿ. ಹಾಗೆ ವೇದಾಂತ ಕರ್ನಾಟಕ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಮಸ್ತೆ.